ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು. ಈ ರೀತಿ ಒಮ್ಮೆ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಕರವಾಗಿರುತ್ತೆ. ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟು ಅದ್ಭುತನೇ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ತಿಂದರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀವಿ. ಹಣ್ಣೇ ತಿನ್ನೋದಿಲ್ಲ ನಾವು, ಈ ರೀತಿ ಮಾಡಿ ತಿಂತೀವಿ. ಅಷ್ಟೊಂದು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 9 ದಾಳಂಬ್ರಿ ತೊಗೊಂಡಿದ್ದೀನಿ, ಹಿಂಗೆ ಕಟ್ ಮಾಡಿಟ್ಟಿದ್ದೀನಿ. ಎಲ್ಲನೂ ಸಿಪ್ಪೆ ಬಿಡಿಸಿ ಇಟ್ಕೊಳ್ಳೋಣ. ಸಿಪ್ಪೆ ಬಿಡಿಸಿ ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿವೆ ಕಾಳು ಅಂಥೇಳಿ. ತುಂಬ ರೆಡ್ಡಾಗಿವೆ, ಎಲ್ಲಷ್ಟು ಒಂದೇ ಸೇಮ್ ಇವೆ. ಇದನ್ನು ಮಾಡೋಣ. ಇವಾಗ ಮಾಡುವ ವಿಧಾನ: 4 ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. GRB ತುಪ್ಪ 4 ಸ್ಪೂನಷ್ಟಿದೆ ತೊಗೊಂಡಿದ್ದೀನಿ. 1 ಕಪ್ಪು ಸಕ್ಕರೆ, 8ರಿಂದ 10 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಪಿಸ್ತಾ, ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ. ಸಕ್ಕರೆ ಏಲಕ್ಕಿನ ಸಣ್ಣ ಪುಡಿ ಮಾಡಿ ತರೋಣ. ಈಗ ಅದೇ ಜಾರಲ್ಲಿ ದಾಳಂಬ್ರಿನ ಜ್ಯೂಸನ್ನ ಮಾಡೋಣ. ಜ್ಯೂಸ್ ಆಗಿದೆ, ಇವಾಗ ನೋಡ್ಬೋದು ಇಷ್ಟ ಆಗಿದೆ. 1 ಗ್ಲಾಸಷ್ಟು ನೀರು ಹಾಕಿ ಜ್ಯೂಸ್ ಮಾಡಿದ್ದೀನಿ. ಗಟ್ಟಿಯಾಗಿ ಬಂದಿದೆ, ಅಷ್ಟೇನು ತೆಳುವಿಲ್ಲ. ಈ ರೀತಿ ಮಾಡ್ಕೊಂಡಿಟ್ಟಿದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ಒಲೆ ಮೇಲೆ ಹಾಕ್ತಾಯಿದ್ದೀನಿ ಇವಾಗ ಜ್ಯೂಸನ್ನ. ನಾನು ಸ್ಟವ್ ಆನ್ ಮಾಡಿಲ್ಲ ಇನ್ನು. ಇವಾಗ ಆನ್ ಮಾಡ್ತಾಯಿದ್ದೀನಿ. ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು, ಹಂಗೆ ತಳ ಹಿಡಿಯುತ್ತೆ. ಹಂಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಇದೇ ಟೈಮಲ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. 4 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಹಾಕಿದರೆ ಗಂಟು ಆಗೋದಿಲ್ಲ. ಇವಾಗ ಈ ಟೈಮಲ್ಲಿ ಹಾಕಿದರೆ ಎಲ್ಲ ಜ್ಯೂಸು ತಣ್ಣಗಿದೆ, ಹಂಗಾಗಿ ಯಾವುದೇ ಗಂಟು ಆಗೋದಿಲ್ಲ ಯಾವುದೇ ರೀತಿ. ದೊಡ್ಡವರಿಗೆ ಸಹ ಇಷ್ಟ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲೇ ಸ್ವೀಟ್ ಇರುತ್ತೆ. ಇದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೇನೆ, ಅದಕ್ಕಾಗಿ. ದಾಳಂಬ್ರಿ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ, ಕೆಲವು ತಿಂತವೆ, ಕೆಲವೊಂದು ತಿನ್ನೋದಿಲ್ಲ. ಹಿಂಗೆ ಮಾಡಿಕೊಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯೊಳಗೆ. ಹಂಗಾಗಿ ಈ ರೀತಿ ಮಾಡಿ. 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು. ಗಂಟು ಆಗದಂಗೆ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹಿಡಿಯುತ್ತೆ, ಬೆಚ್ಚಗಾದಂಗೆಲ್ಲ ತಳ ಹಿಡಿಯುತ್ತೆ. ಹಂಗಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ಚೆನ್ನಾಗಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾವುದೇ ರೀತಿ ಕಲರು ಯಾವುದು ಯೂಸ್ ಮಾಡ್ತಾಯಿಲ್ಲ ನಾನು, ನಾರ್ಮಲ್ ಕಲರಲ್ಲೇ ಮಾಡ್ತಾಯಿದ್ದೀನಿ. ದಾಳಂಬ್ರಿ ಜ್ಯೂಸೇ ಒಂಥರ ಕಲರಾಗಿರುತ್ತೆ, ಹಂಗಾಗಿ ಅದೇ ಕಲರು ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಈ ರೀತಿ ಮಾಡಿ. ಸ್ವಲ್ಪ ನೋಡು ಯಾವ ರೀತಿ ಚೇಂಜ್ ಆಗಿದೆ ಅಂತ. ಗಟ್ಟಿ ಆಗ್ತಾ ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು, ತಳ ಹಿಡಿಯುತ್ತಿಲ್ಲ ಬಿಟ್ಟರೆ. ಯಾರಾದರೂ ಮಾಡ್ಬೋದು ಇದು. ಅಳತೆ ಗೊತ್ತಿದ್ದರೆ ತುಂಬಾ ಈಜಿ ಅಂತ ಹೇಳ್ಬೋದು. ನಿಮಗೆ ಸ್ವಲ್ಪ ಗಟ್ಟಿ ಬೇಕಂತ ಅನಿಸಿದರೆ ಇನ್ನೊಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಸರಿ ಹೋಗುತ್ತೆ. ಇವಾಗ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಒಂದು 4 ಸ್ಪೂನಷ್ಟು ಫಸ್ಟ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡೋಣ ಇದೆಲ್ಲನೂ. ನೋಡ್ಬೋದು ಶುಗರ್ ಹಾಕ್ತಾ ಇದ್ದಂಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ.
ಯಾವ ಫುಡ್ ಕಲರನ್ನು ಬಳಸೋಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಬರುತ್ತೆ ಹೀಗೇ. ಮತ್ತು ಅಷ್ಟು ಹಾಕ್ತಾಯಿದ್ದೀನಿ ಇವಾಗ. ಇದು ಒಂದು 2 ಸ್ಪೂನ್ ಅಷ್ಟಿದೆ. ಟೋಟಲ್ ಒಂದು 6 ಸ್ಪೂನು ಸಕ್ಕರೆ ಇದೆ ಅಷ್ಟೇ. ಎಲ್ಲನೂ ಮಿಕ್ಸ್ ಮಾಡೋಣ ಚೆನ್ನಾಗಿ. ಹುಳಿ ಹುಳಿ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಬರ್ತಾ ಇದೆ ಸ್ವೀಟು. ಕೈ ಬಿಡ್ದೇ ಕುದಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಬಿಡೋದು ಅದು ಏನು ಬೇಕಾಗಿಲ್ಲ, ನಾರ್ಮಲಾಗಿದ್ದರೆ ಸಾಕು. ತಳ ಹಿಡಿಯೋಕ್ಕೆ ಚಾನ್ಸ್ ಸಾಧ್ಯತೆ ಇದ್ದಂಗಿರೋಣ ಆಫ್ ಮಾಡಿ ಗ್ಯಾಸನ್ನ. ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇವಾಗ. ಈ ಟೈಮಲ್ಲಿ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ. ವಿಡಿಯೋ ಪ್ಲೀಸ್ ಸ್ವಲ್ಪ ಲೆಂತಾಗಿರುತ್ತೆ ಫ್ರೆಂಡ್ಸ್, ಪ್ಲೀಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಪ್ಪ ಎಲ್ಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡಿ. ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಡಿ, ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ಹಂಗೆ. ತುಂಬ ಚೆನ್ನಾಗಿ ಆಗುತ್ತೆ. ಮತ್ತೊಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ರೀತಿ ತುಪ್ಪ ಹಾಕೋದ್ರಿಂದ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಪ್ಪ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳ್ತೀನಿ. ಸ್ವೀಟ್ ಅಂದರೆ ತುಪ್ಪ ಇದ್ರೇ ಚೆಂದ ಅಲ್ವಾ, ಹಾಗಾಗಿ ತುಪ್ಪ ಹಾಕ್ತಾ ಇರಬೇಕು. ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಗೇನು ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಸಾಮಗ್ರಿಗಳಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಇದು. ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಾಗಿದೆ ಇವಾಗ. ಹಂಗೆ ಬಿಟ್ಟರೆ ಅಲ್ಲೇ ಗಟ್ಟಿಯಾಗಿಬಿಡುತ್ತೆ. ಹಂಗಾಗಿ ಒಂದು ಪ್ಲೇಟಿಗೆ ತುಪ್ಪ ಸವರಿಟ್ಟಿದ್ದೀನಿ 1 ಸ್ಪೂನಷ್ಟು. ಇವಾಗ ಪಿಸ್ತಾ, ಗೋಡಂಬಿ, ಬಾದಾಮಿನ ಸಣ್ಣ ಕಟ್ ಮಾಡಿದ್ದೀನಿ. ಅದನ್ನು ಹಾಕೋಣ. ಇವಾಗ ಡೆಕೋರೇಷನ್ ಮಾಡಿದಂಗೆ ಮಾಡೋಣ. ಸ್ವಲ್ಪನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ನೀವು ತುಪ್ಪದಲ್ಲಿ ಬೇಕಾದರೆ ಹುರ್ಕೋಬೋದು ಡ್ರೈ ಫ್ರೂಟ್ಸು. ನಾನು ಹುರಿದಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ಫ್ರಿಜ್ಜಲ್ಲಿಡೋದ್ರಿಂದ ತುಪ್ಪದಾಗ ಹುರಿದ್ರೆ ಮೆತ್ತಗೆ ಅನಿಸುತ್ತೆ. ಹಂಗಾಗಿ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಡ್ರೈ ಫ್ರೂಟ್ಸ್ನ ಹುರಿದಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ಇವಾಗ ಹಲ್ವಾನ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ತಣ್ಣಗೆ ಹಾಕಿ ಬಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಹೊರಗೆ ಇರಲಿ, ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು 5 ನಿಮಿಷ. ಫ್ರಿಜ್ಜಲ್ಲಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಬಂದಿದೆ ಅಂತ.
ಫ್ರಿಜ್ಜಲ್ಲಿಟ್ಟು ತೆಗೆದಾಗಿದೆ. ಇವಾಗ ಸೈಡಲ್ಲಿ ಚಾಕುದಲ್ಲೇ ಕಟ್ ಮಾಡೋಣ. ಸೈಡ್ ಬಿಡಿಸ್ಕೊಂಡ್ರೆ ಸಾಕು. ನೋಡ್ಬೋದು ಯಾವ ರೀತಿ ತುಪ್ಪ ಎಲ್ಲ ಸೈಡಲ್ಲಿ ಇದೆ ಅಂತ. ಫ್ರಿಜ್ಜಲ್ಲಿ ಇರೋದ್ರಿಂದ ಹಂಗಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಕಟ್ ಮಾಡೋಣ. ಚೌಕಾಕಾರನೇ ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಶೇಪ್ ಬೇಕಾದರೂ ಕಟ್ ಮಾಡ್ಬೋದು. ನಾ ಪ್ಲೇಟಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.